ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಶತ್ರುನಾಶಕ್ಕೆ ಮುಂದಾಗಿರೋ ಇಸ್ರೇಲ್ ಸಿರಿಯಾದಲ್ಲಿ ಹಾಕಿದ ಬಾಂಬು ಈಗಲ್ಲಿ ಭೂಕಂಪನಕ್ಕೆ ಕಾರಣ ಆಗಿದೆ. ಇಸ್ರೇಲ್ನ ಬಾಂಬುಗಳು ಬಿದ್ದ ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಭೂಮಿ ಕಂಪಿಸಿದ್ದು ಅದು ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿದೆ. ಇನ್ನು ಸಿರಿಯಾದಲ್ಲಿನ ಅಸದ್ ಸರ್ಕಾರದ ಪತನ ರಷ್ಯಾಗೆ ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡ್ತಾ ಇತ್ತು. ರಷ್ಯಾ ಆಫ್ರಿಕಾ ಭಾಗದಲ್ಲಿ ತನ್ನ ಹಿಡಿತ ಹಾಗೂ ಪ್ರಭಾವ ಕಳ್ಕೊಳ್ಳೋದಕ್ಕೆ ಕೂಡ ಇದು ಕಾರಣವಾಗುತ್ತೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಹಾಗಾದರೆ ಇಸ್ರೇಲ್ ಬಳಸಿದ ಆ ಭೂಕಂಪನದ ಬಾಂಬ್ ಯಾವುದು? ಅದರಿಂದಾದ ಪರಿಣಾಮ ಹೇಗಿದೆ? ಸಿರಿಯಾದಲ್ಲಿ ಇರಾನ್ ಬೆಂಬಲಿತ ಸರ್ಕಾರ ಪತನವಾದ ನಂತರ ಕೂಡ ಯಾಕೆ ಇಸ್ರೇಲ್ ಈ ರೀತಿಯ ದಾಳಿಗಳನ್ನು ಮಾಡ್ತಾ ಇದೆ ಅನ್ನೋದನ್ನ ಸ್ವಲ್ಪ ಇಲ್ಲಿ ನೋಡೋಣ ಬನ್ನಿ. ಗೆಳೆಯರೆ, ಇಷ್ಟು ದಿನ ಇಸ್ರೇಲ್ ಗಾಜಾದಲ್ಲಿನ ಹಮಾಸ್ ಉಗ್ರರ ಜೊತೆ ಸಂಘರ್ಷಕ್ಕೆ ನಿಂತಿತ್ತು. ಅದು ಇನ್ನೂ ನಡೀತಲೇ ಇದೆ. ಅದರ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಲೆಬನಾನಿನ ಹೆಜ್ಬುಲ್ಲಾಗಳು ದಾಳಿ ಮಾಡಿದರು. ಇಸ್ರೇಲ್ ಅವರ ನಡ ಮುರಿಯೋದರಲ್ಲಿ ಕೂಡ ಯಶಸ್ವಿಯಾಯಿತು. ಹೆಜ್ಬುಲ್ಲಾದ ನಾಯಕತ್ವ ಬದಲಾಯಿತು. ಹಾಗೆ ಇಸ್ರೇಲಿನ ಜೊತೆ ಅವರು ಲೆಬನಾನ್ ನೇತೃತ್ವದಲ್ಲಿ ಕದನ ವಿರಾಮ ಒಪ್ಪಂದವನ್ನು ಮಾಡಿಕೊಂಡ್ರು. ಇಸ್ರೇಲ್ ಅದು ಯಾಕೆ ಹೀಗೆ ಮಾಡ್ತು ಅನ್ನೋದು ಅರ್ಥವಾಗೋ ಮೊದಲೇ ಸಿರಿಯಾದಲ್ಲಿ ಕದಲಿಕೆಗಳು ಶುರುವಾದವು. ಅಲ್ಲಿನ HTS ಹಯಾತ್ ತಹರೀರ್ ಅಲ್ ಶಾಮ್ ಅನ್ನೋ ಬಂಡುಕೋರ ಸಂಘಟನೆ ಸಿರಿಯಾದ ಬಶರ್ ಅಲ್ ಅಸದ್ ಸರ್ಕಾರದ ವಿರುದ್ಧ ದಾಳಿ ಮಾಡೋದಕ್ಕೆ ನಿಂತುಕೊಳ್ತು. ನೋಡ್ತಿದ್ದ ಹಾಗೆ ಅವರು ಅಲೆಪೋನ ವಶಪಡಿಸ್ಕೊಂಡ್ರು. ಹೋಮ್ ಅವರ ಕೈವಶ ಆಯಿತು. ಹಾಗೆ ಡಮಾಸ್ಕಸ್ ಅನ್ನು ಕೂಡ ಆ ಪಡೆಗಳು ತಮ್ಮ ಹಿಡಿತಕ್ಕೆ ತಗೊಂಡು ಅಸದ್ ಅಲ್ ಬಶರ್ ದೇಶ ಬಿಟ್ಟು ಹೋಗೋ ಹಾಗಾಯಿತು. ಈಗ ಡಮಾಸ್ಕಸ್ ಅದೇ ಪಡೆಗಳ ಹಿಡಿತದಲ್ಲಿದೆ. ಅಲ್ಲವರು ಹಂಗಾಮಿ ಪ್ರಧಾನಿಯನ್ನು ಕೂಡ ನೇಮಕ ಮಾಡಿದ್ದಾರೆ. ಆದರೆ ಸಿರಿಯಾದ ಸಂಘರ್ಷ ಇಲ್ಲಿಗೆ ಮುಗುದಿಲ್ಲ. ಇಷ್ಟು ದಿನ ಅಲ್ಲಿದ್ದ ಇರಾನಿನ ರೆವಲ್ಯೂಷನರಿ ಗಾರ್ಡ್ಸ್ ಅಲ್ಲಿಂದ ಎದ್ದು ಹೋಗ್ತಾ ಇದ್ದಾರೆ. ಅಲ್ಲಿನ ಗೋಲನ್ ಹೈಟ್ಸ್ ನಿಂದ ಮುಂದಕ್ಕೆ ಇಸ್ರೇಲ್ ಒಂದು ಬಫರ್ ಝೋನ್ ಅನ್ನು ನಿರ್ಮಾಣ ಮಾಡಿಕೊಂಡಿದೆ. ಮೌಂಟ್ ಹಾರ್ಮನ್ ಪರ್ವತಗಳನ್ನು ಇಸ್ರೇಲ್ ವಶಪಡಿಸಿಕೊಂಡಿದೆ. ಆ ಮೂಲಕ ಈಗ ಡಮಾಸ್ಕಸ್ ಹಾಗೂ ಲೆಬನಾನ್ ಎರಡೂ ಕೂಡ ಇಸ್ರೇಲಿನ ನಿಗಾವಣೆಗೆ ಒಳಪಡ್ತಾ ಇವೆ. ಅಲ್ಲಿ ಹವಿಟ್ಜರ್ಗಳನ್ನಿಟ್ಟರೂ ಕೂಡ ಡಮಾಸ್ಕಸ್ ಇಸ್ರೇಲಿನ ಕೈ ಅಳತೆಗೆ ಸಿಕ್ಕಿಬಿಡುತ್ತೆ. ಅಲ್ಲಿ ರಡಾರ್ಗಳನ್ನಿಟ್ಟರೆ ಇಡೀ ಸಿರಿಯಾದ ಚಲನವಲನಗಳು ಇಸ್ರೇಲಿನ ಗಮನಕ್ಕೆ ಬರುತ್ತವೆ. ಇಷ್ಟೆಲ್ಲ ಮಾಡಿಕೊಂಡ ನಂತರ ಕೂಡ ಇಸ್ರೇಲ್ ಅಲ್ಲಿ ಸುಮ್ಮನೆ ಕೂತ್ಕೋತಾ ಇಲ್ಲ. ಭಾನುವಾರ ಇಸ್ರೇಲಿ ಪಡೆಗಳು ಸಿರಿಯಾದ ಟಾರ್ಟಸ್ ಭಾಗದಲ್ಲಿ ಬಾಂಬಿಂಗ್ ಅನ್ನು ಮಾಡಿವೆ. ಗೆಳೆಯರೆ, ಆ ಸ್ಫೋಟ ಹೇಗಿತ್ತು ಅನ್ನೋ ಒಂದು ಸಣ್ಣ ಝಲಕ್ ಇಲ್ಲಿದೆ, ನೋಡ್ಬಿಡಿ. ಇಲ್ಲಿ ಇಸ್ರೇಲ್ ಬಾಂಬ್ ದಾಳಿ ಮಾಡಿರೋದು ಸಿರಿಯಾದ ಆಯುಧಾಗಾರದ ಮೇಲೆ. ಟಾರ್ಟುಸ್ಸಲ್ಲಿ ಸಿರಿಯಾ ಸೇನೆಯ ವೆಪನ್ ಡಿಪೋ ಇತ್ತು. ಅಲ್ಲಿ ಸಾಕಷ್ಟು ಮದ್ದುಗುಂಡುಗಳ ದಾಸ್ತಾನು ಇತ್ತು. ಮಿಸೈಲುಗಳು, ರಾಕೆಟ್ಗಳು, ಸಿಡಿತಲೆಗಳು ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದ್ದವು. ಆ ಸ್ಫೋಟಗಳಿದ್ದ ದಾಸ್ತಾನಿನ ಮೇಲೆ ಇಸ್ರೇಲ್ ಬಾಂಬನ್ನು ಹಾಕಿದೆ. ಮೊದಲು ಇಸ್ರೇಲ್ ಹಾಕಿದ ಬಾಂಬ್ ಸ್ಫೋಟಗಳಿತ್ತು. ಆ ನಂತರ ಅಲ್ಲಿ ಸರಣಿ ಸ್ಫೋಟ ಸಂಭವಿಸೋದಕ್ಕೆ ಶುರುವಾಯಿತು. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದರೆ ರಿಕ್ಟರ್ ಮಾಪಕದಲ್ಲಿ ಅದು 3 ಮ್ಯಾಗ್ನಿಟ್ಯೂಡನ್ನು ದಾಖಲು ಮಾಡಿದೆ. ಈ 3 ಮ್ಯಾಗ್ನಿಟ್ಯೂಡ್ ಅನ್ನೋದು ತುಂಬ ದೊಡ್ಡ ಭೂಕಂಪ ಏನಲ್ಲ. ಹೀಗಾಗಿ ಇದರಿಂದ ಅಂಥ ದೊಡ್ಡ ನಷ್ಟ ಏನಾಗಿಲ್ಲ. ಆದರೆ ಸಿರಿಯಾದ ಸಾಕಷ್ಟು ಆಯುಧಗಳಲ್ಲಿ ನಾಶಗೊಂಡಿವೆ. ಇನ್ನು ಈ ಸ್ಫೋಟಕ್ಕೆ ಅಮೆರಿಕ ನಿರ್ಮಿತ ಮದರ್ ಆಫ್ ಆಲ್ ಬಾಂಬ್ಸ್ ಅನ್ನು ಬಳಸಿದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈಗ ಸಿರಿಯಾನ ವಶಪಡಿಸಿಕೊಂಡಿರೋ ಪಡೆಗಳಿವೆ ನೋಡಿ. ಇವುಗಳಿಗೆ ಅಮೆರಿಕಾದ ಬೆಂಬಲ ಇದೆ. HTS ಅನ್ನೋದು ಸಿರಿಯಾನ ಆಕ್ರಮಿಸಿಕೊಳ್ಳೋದಕ್ಕೆ ಹೊರಟಾಗ ನೀವು ಕೂಡ ಬಂದು ದಾಳಿ ಮಾಡಿ, ನಮಗೆ ಸಹಾಯ ಮಾಡಿ ಅಂತ ಅವರು ಇಸ್ರೇಲನ್ನು ಕೇಳಿಕೊಂಡಿದ್ರು. ಇನ್ನು ಇವರು ಬಂದ ನಂತರ ಸಿರಿಯಾದಿಂದ ಇರಾನಿನ ರೆವಲ್ಯೂಷನರಿ ಗಾರ್ಡ್ಸ್ ಹಾಗೂ ಹೆಜ್ಬುಲ್ಲಾ ಮುಂತಾದ ಶಿಯಾ ಪಡೆಗಳು ಕಾಲ್ಕಿತ್ತಿವೆ. ಇದು ಕೂಡ ಇಸ್ರೇಲಿಗೆ ಅನುಕೂಲ ಮಾಡಿಕೊಡ್ತಾ ಇರೋ ವಿಷಯ. ಯಾಕೆಂದ್ರೆ ಹೆಜ್ಬುಲ್ಲಾಗಳಿಗೆ ಇರಾನಿನ ಆಯುಧ ಸರಬರಾಜು ಆಗ್ತಾ ಇದ್ದದ್ದು ಸಿರಿಯಾದ ಮೂಲಕನೇ. ಇನ್ನು ಮುಂದೆ ಅದು ಕೂಡ ಆಗೋದಿಲ್ಲ. ಇಷ್ಟಾದರೂ ಸಿರಿಯಾದ ಮೇಲೆ ಇಸ್ರೇಲಿನ ದಾಳಿ ನಡೀತಾ ಇರೋದು ಯಾಕೆ? ನಾನು ಇದನ್ನು ಈ ಹಿಂದೆನೇ ನಿಮಗೆ ಹೇಳಿದ್ದೀನಿ. ಆಫ್ಘನಿಸ್ತಾನದಲ್ಲಿ ಅಮೆರಿಕ ಮಾಡಿದ ತಪ್ಪು ಸಿರಿಯಾದಲ್ಲಿ ರಿಪೀಟ್ ಆಗಬಾರದು ಅಂತ ಇಸ್ರೇಲ್ ಬಯಸುತ್ತೆ. ಅಲ್ಲಿಗ ಅಧಿಕಾರ ಕೈಗೆತ್ತಿಕೊಂಡಿರೋದು ಸುನ್ನಿ ಇಸ್ಲಾಮಿಕ್ ಪಡೆಗಳು. ಸದ್ಯಕ್ಕೆ ಅವರಿಗೆ ಅಮೆರಿಕದ ಬೆಂಬಲ ಇದೆ. ಟರ್ಕಿ ಅವರ ಬೆನ್ನಿಗೆ ನಿಂತಿದೆ. HTS ನಾಯಕ ಅಲ್ ಜೊಲಾನಿ ಸೆಕ್ಯುಲರ್ ಥರ ಕಾಣಿಸ್ಕೊಳ್ತಾನೆ. ಆದರೂ ಅವರಿಗೆ ಯಹೂದಿಗಳ ಮೇಲೊಂದು ದ್ವೇಷ ಅಂತೂ ಇದ್ದೇ ಇರುತ್ತೆ. ಹೀಗಾಗಿ ಸಿರಿಯಾದಲ್ಲಿನ ಈ ಪಡೆಗಳು ಮುಂದೆ ಕೂಡ ಇಸ್ರೇಲಿಗೆ ಶಾಪ ಆಗಬಾರದು. ಅದಕ್ಕಾಗಿ ಅವರಿಗೆ ಅಲ್ಲಿ ಹೆಚ್ಚು ಬಲಿಷ್ಠ ಆಯುಧಗಳು ಸಿಗಬಾರದು. ಈ ಹಿಂದೆ ಸಿರಿಯಾ ರಷ್ಯಾದಿಂದ ಖರೀದಿ ಮಾಡಿದ ಸಾಕಷ್ಟು ಆಯುಧಗಳ ದಾಸ್ತಾನನ್ನು ಇಟ್ಟುಕೊಂಡಿದೆ. ಹಾಗೆ ಇರಾನ್ ಕೂಡ ಸಿರಿಯಾಗೆ ಸಾಕಷ್ಟು ಆಯುಧಗಳನ್ನು ಕೊಟ್ಟಿದೆ. ಅದೆಲ್ಲ ಹಾಗೆ ಈ ಉಗ್ರ ಪಡೆಗಳ ಕೈಗೆ ಸಿಕ್ಕಿಬಿಟ್ರೆ ಮತ್ತೆ ಇಸ್ರೇಲಿಗೆ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಅದೇ ಹಳೆಯ ಆಯುಧಗಳನ್ನು ಬಳಸಿಕೊಂಡು ಅವರು ಇಸ್ರೇಲ್ ಮೇಲೆ ದಾಳಿ ಮಾಡೋ ಸಾಧ್ಯತೆಗಳಿರುತ್ತವೆ. ಯಾವುದೇ ಕಾರಣಕ್ಕೂ ಹೀಗೆ ಆಗಬಾರದು. ಸೊ ಅಲ್ಲಿನ ಆಯುಧಗಳನ್ನು ಇಸ್ರೇಲ್ ನಾಶ ಮಾಡ್ತಾ ಬರ್ತಾ ಇದೆ. ಇನ್ನು ಸಿರಿಯಾಗೆ ಎರಡನೆಯ ಆಯುಧ ಮೂಲ ರಷ್ಯಾ. ಸಿರಿಯಾದಲ್ಲಿ ರಷ್ಯಾ ತನ್ನ ವಾಯುನೆಲೆ ಹಾಗೂ ನೌಕಾನೆಲೆಗಳನ್ನು ಹೊಂದಿದೆ. ಲತಿಕಾ ಸಮೀಪ ರಷ್ಯಾದ ವಾಯುನೆಲೆ ಇದ್ದರೆ ಈಗ ದಾಳಿ ನಡೆದಿದೆ ಅಲ್ವಾ ಟಾರ್ಟುಸ್, ಅಲ್ಲಿ ನೌಕಾನೆಲೆ ಇದೆ. ಇದು ಮೆಡಿಟರೇನಿಯನ್ ಭಾಗದಲ್ಲಿ ರಷ್ಯಾ ಹೊಂದಿರುವ ಏಕೈಕ ನೌಕಾನೆಲೆ.
ಈ ಸಿರಿಯಾದ ಮೂಲಕ ರಷ್ಯಾ ಆಫ್ರಿಕಾದ ಮೇಲೊಂದು ಹಿಡಿತ ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇತ್ತು. ತುರ್ತು ಸಂದರ್ಭಗಳಲ್ಲಿ ರಷ್ಯಾದ ಹಡಗುಗಳು ಆಫ್ರಿಕಾಗೆ ಹೋಗೋದಕ್ಕೆ ಈ ನೌಕಾನೆಲೆ ಸಹಾಯ ಮಾಡ್ತಾ ಇತ್ತು. ಹಾಗೆ ರಷ್ಯಾದ ಲಾಜಿಸ್ಟಿಕ್ ವಿಮಾನಗಳು ಆಫ್ರಿಕಾನ ತಲುಪೋದಕ್ಕೆ ಈ ಏರ್ ಬೇಸ್ಗಳನ್ನು ಅವರು ಬಳಕೆ ಮಾಡ್ಕೊಳ್ತಾ ಇದ್ರು. ಈಗೇನಾಗಿದೆ ಅಂದರೆ ಅಲ್ಲಿ ಬಶರ್ ಅಲ್ ಅಸದ್ ಸರ್ಕಾರ ಇಲ್ಲ. ಈಗ ಅಧಿಕಾರ ಕೈಗೆತ್ತಿಕೊಂಡಿರುವ HTS ರಷ್ಯಾದ ನೆಲೆಗಳ ಮೇಲೆ ನಾವು ದಾಳಿ ಮಾಡೋದಿಲ್ಲ, ಅದಕ್ಕೆ ಬೇಕಾದ ರಕ್ಷಣೆಯನ್ನು ಕೊಡ್ತೀವಿ ಅಂತ ಹೇಳಿರುವುದು ಹೌದಾದರೂ ಇವು ಅಮೆರಿಕ ಬೆಂಬಲಿತ ಪಡೆಗಳು, ಹೀಗಾಗಿ ಅವರನ್ನು ರಷ್ಯಾ ನಂಬೋದಿಲ್ಲ. ಸೊ ಸಿರಿಯಾದಿಂದ ರಷ್ಯಾ ಕೂಡ ಈಗ ತನ್ನ ನೆಲೆಗಳನ್ನು ಖಾಲಿ ಮಾಡೋ ಪ್ರಯತ್ನದಲ್ಲಿದೆ ಅಂತ ಒಂದಷ್ಟು ವರದಿಗಳು ಬರ್ತಾ ಇವೆ. ಗೆಳೆಯರೆ, ರಷ್ಯಾ ಇಲ್ಲಿಂದ ಎದ್ದು ಹೋಗಲಿ ಅಂತ ಬಯಸ್ತಾ ಇದ್ದದ್ದು ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು. ಈ ಭಾಗದಲ್ಲಿ ಅಮೆರಿಕದ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದದ್ದು ರಷ್ಯಾದ ಉಪಸ್ಥಿತಿ. ಈ ಸಿರಿಯಾದಲ್ಲಿ ಕೂಡ 2011ರಿಂದ ಅಮೆರಿಕ ಹಾಗೂ ಮಿತ್ರ ಪಡೆಗಳಿಗೆ ದೊಡ್ಡ ತಲೆನೋವನ್ನುಂಟು ಮಾಡಿದ್ದು ರಷ್ಯಾದ ನೌಕಾ ಹಾಗೂ ವಾಯು ನೆಲೆಗಳು. ಈಗ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ನಿರತವಾಗಿರೋ ಸಂದರ್ಭದಲ್ಲಿ ಅಮೆರಿಕ ಸಿರಿಯಾದಲ್ಲಿದ್ದ ಸರ್ಕಾರವನ್ನು ಪದಚ್ಯುತಗೊಳಿಸಿದೆ. ಹೀಗಾಗಿ ರಷ್ಯಾ ಅಲ್ಲಿಂದ ಈಗ ಖಾಲಿ ಮಾಡುವ ಯೋಚನೆಯನ್ನು ಮಾಡ್ತಾ ಇದೆ. ಇದರ ಪರಿಣಾಮ ಇರಾನ್ ಹಾಗೂ ಅಲ್ಲಿನ ಇನ್ನಿತರ ಇರಾನಿನ ಪ್ರಾಕ್ಸಿಗಳು ಅಂದರೆ ಇಸ್ರೇಲ್ ವಿರೋಧಿ ಪಡೆಗಳೇನಿವೆ ಅವುಗಳಿಗೆ ರಷ್ಯಾದ ನೆರವು ಸಿಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಈ ನೆಲೆಗಳನ್ನು ಖಾಲಿ ಮಾಡೋದ್ರಿಂದ ರಷ್ಯಾ ಹಾಗೂ ಆಫ್ರಿಕಾ ನಡುವಿನ ಅಂತರ ಕೂಡ ಇನ್ನು ಮುಂದೆ ಹೆಚ್ಚಾಗುತ್ತೆ. ಅಂದರೆ ಲಿಬಿಯಾದಲ್ಲಿ, ಆಫ್ರಿಕಾದ ಇನ್ನಿತರ ದೇಶಗಳಲ್ಲಿ ರಷ್ಯಾದ ಪ್ರಭಾವ ಕಡಿಮೆ ಮಾಡೋದಕ್ಕೆ ಈ ಬೆಳವಣಿಗೆಗಳು ಕಾರಣ ಆಗುತ್ತವೆ. ಇಲ್ಲಿಂದ ರಷ್ಯಾ ಎದ್ದು ಹೋಗುವಾಗ ಎಲ್ಲ ಆಯುಧಗಳನ್ನು ತಗೊಂಡು ಹೋದರೆ ಸರಿ, ಹಾಗಲ್ಲದೆ ಅವರು ಆಯುಧಗಳನ್ನು ಬಿಟ್ಟು ಹೋದರೂ ಕೂಡ ಅವು ಅಲ್ಲಿನ ಉಗ್ರ ಪಡೆಗಳ ಕೈಗೆ ಸಿಗೋ ಸಾಧ್ಯತೆ ಇರುತ್ತೆ. ಬಹುಶಃ ರಷ್ಯಾ ಆ ಕೆಲಸವನ್ನು ಮಾಡಲಾರದು, ಅವರಲ್ಲಿ ಡಿಸ್ಮ್ಯಾಂಟ್ಲಿಂಗ್ ಅನ್ನು ಶುರು ಮಾಡಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಸದ್ಯಕ್ಕೆ ರಷ್ಯಾಗೆ ಎಷ್ಟೇ ಆಯುಧಗಳಿದ್ರೂ ಅವರಿಗೆ ಸಾಕಾಗೋದಿಲ್ಲ ಅನ್ನೋ ಸ್ಥಿತಿ ಇದೆ. ಹೀಗಾಗಿ ಸಿರಿಯಾದಲ್ಲಿನ ಎಲ್ಲ ಆಯುಧಗಳನ್ನು ರಷ್ಯಾ ತಗೊಂಡೇ ಹೋಗುತ್ತೆ. ಆದರೆ ರಷ್ಯಾ ಸಿರಿಯಾದ ಸೇನೆಗೆ ಈ ಹಿಂದೆ ಕೊಟ್ಟ ಆಯುಧಗಳಿದ್ವಲ್ಲ ಅವು ಸಿರಿಯಾದ ಬಳಿನೇ ಇವೆ. ಅವುಗಳನ್ನು ಇಸ್ರೇಲ್ ಈಗ ನಾಶ ಮಾಡ್ತಾ ಹೋಗ್ತಾ ಇದೆ. ಅದರ ಪರಿಣಾಮನೇ ಈ ಭೂಕಂಪನದ ಬಾಂಬು ದಾಳಿ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಸಿರಿಯಾದ ಜನವಸತಿ ಪ್ರದೇಶಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇಲ್ಲ. ಬದಲಿಗೆ ಆಯುಧಾಗಾರಗಳು, ನೌಕಾನೆಲೆಗಳು, ಏರ್ ಬೇಸ್ಗಳನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಹಾಗೆ ಇಸ್ರೇಲ್ ಗೋಲನ್ ಹೈಟ್ಸ್ ಬಳಿ ಬಫರ್ ಝೋನ್ ಅನ್ನು ನಿರ್ಮಾಣ ಮಾಡ್ಕೊಳ್ತಾ ಇದೆ ಅಲ್ವಾ, ಅಲ್ಲಿಗೆ ತನ್ನ ನಿವೃತ್ತ ಸೇನಾಧಿಕಾರಿಗಳು, ಸೈನಿಕರನ್ನು ಕಳುಹಿಸಿಕೊಡ್ತಾ ಇದೆ. ಅಲ್ಲವರಿಗೆ ವಸತಿ ಸೌಕರ್ಯವನ್ನು ಕಲ್ಪಿಸುವ ಮೂಲಕ ಸಿರಿಯಾದ ಆಕ್ರಮಿತ ಭೂಭಾಗದಲ್ಲಿ ಯಹೂದಿಗಳ ಜನಸಂಖ್ಯೆಯನ್ನು ಹೆಚ್ಚು ಮಾಡೋ ಕೆಲಸವನ್ನು ಇಸ್ರೇಲ್ ಮಾಡ್ತಾ ಇದೆ. ಹಾಗೆ ಅಲ್ಲಿಗೆ ಸೇನಾ ನಿಯೋಜನೆಯನ್ನು ಕೂಡ ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಸಿರಿಯಾದ ದಕ್ಷಿಣ ಭಾಗವನ್ನು ಇಸ್ರೇಲ್ ಆಕ್ರಮಿಸಿಕೊಂಡು ಕೂತ್ಕೊಳ್ಳುತ್ತೆ ಮತ್ತು ಸಿರಿಯಾ ಇನ್ನು ಕೆಲ ತಿಂಗಳ ಒಳಗೆ 3-4 ತುಂಡುಗಳಾಗಿ ವಿಭಜನೆಗೊಳ್ಳುವ ಸಾಧ್ಯತೆ ಇರೋ ಸೂಚನೆಯನ್ನು ಕೂಡ ಕೊಡ್ತಾ ಇದೆ. ಇದು ಗೆಳೆಯರೆ ಇಸ್ರೇಲ್ ಸಿರಿಯಾದ ಮೇಲೆ ಮಾಡಿದ ಭೂಕಂಪದ ಬಾಂಬು ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.